ಕಾರ್ಯಕ್ರಮದ ಸಭಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು, ಜಿಲ್ಲಾ ಕಾರ್ಮಿಕ ಇಲಾಖೆಯ ಸಂಘಟನೆಯ ಅಧ್ಯಕ್ಷರಾದಂಥ ಅಬ್ಬಾಸ್ ಅಲಿ ಅವರೇ, ಕರ್ನಾಟಕ ರಾಜ್ಯದ ಸಚಿವ ಸ್ಥಾನಮಾನವನ್ನು ಹೊಂದಿದಂಥ ನನ್ನ ಪರಮ ಮಿತ್ರರು, ಸುಳ್ಯ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಎಲ್ಲ ಸಂಘಟನೆಯಲ್ಲಿ ಕೂಡ ಕೈಜೋಡಿಸಿಕೊಂಡು ಒಂದು ಸಮರ್ಥ ನಾಯಕ ಅಂತಕ್ಕಂಥ ಹೆಸರನ್ನು ಗಳಿಸಿದ ನನ್ನ ಆತ್ಮೀಯರಾದ TM ಸಯೀದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಕಿರಿಯ ನಾಯಕರೇ, ಇದು ಒಂದು ಕಟ್ಟಡ ಕಟ್ಟುವಾಗ ಅದಕ್ಕೊಂದು ಫೌಂಡೇಶನ್ ಅಂತೇಳಿ ಹಾಕ್ತಾರೆ. ಅದೇ ರೀತಿ ಒಂದು ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ಅತಿಥಿಗಳನ್ನು ಮೊದಲು ಸಂಬೋಧಿಸುವಂತಹದ್ದು ಒಂದು ವಾಡಿಕೆ. ಆದರೆ ಕೇವಲ ಒಂದು 15 ಜನ ವೇದಿಕೆಯಲ್ಲಿದ್ದರೆ ಆ ಸಭೆ ಯಶಸ್ವಿ ಆಗುವುದಿಲ್ಲ. ಇದೀಗ ಈ ಸಭೆ ಯಶಸ್ವಿ ಆಗಬೇಕು ಅಂತಕ್ಕಂಥ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅನ್ನುವ ನಿಟ್ಟಿನಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಬಂಧುಗಳೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ ಭಾಷಣ ಮಾಡಿದಂಥವರು ಹೇಳಿದರು. ಇಸ್ಮಾಯಿಲ್ ಅವರು ಸ್ವಾಗತ ಭಾಷಣದಲ್ಲಿ ಎಲ್ಲರನ್ನೂ ಭಾಳಷ್ಟು ಉತ್ತಮ ರೀತಿಯಲ್ಲಿ ಪರಿಚಯಿಸಿದ್ದಾರೆ. ಅದೇ ರೀತಿ ನಾನು ಬರುವಾಗ ಮಾತನಾಡಿದಂಥ TM ಸಯೀದ್ ಅವರು ಒಂದು ಸವಿಸ್ತಾರವಾಗಿ ತನ್ನ ಭಾಷಣವನ್ನು ಮಾಡಿದ್ದಾರೆ. ರಮೇಶ್ ಶೆಟ್ಟಿಯವರು ಕೂಡ ಸಭೆಗೆ ತಕ್ಕಂತೆ ಮಾತನಾಡಿದ್ದಾರೆ. ನನಗೆ ಅನಿಸ್ತಾ ಇದೆ, ಈಗ ಉಳ್ಳಾಳ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪೇರೆಂಟ್ ಬಾಡಿಯಲ್ಲಿ ಇಬ್ಬರು ಅಧ್ಯಕ್ಷರುಗಳಿದ್ದಾರೆ, ರಮೇಶ್ ಶೆಟ್ಟಿ ಮತ್ತು ಪ್ರಶಾಂತ್ ಕಾಜವ್ ಅವರು. ಯಾವತ್ತೂ ಕೂಡ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಒಂದು ಒಳ್ಳೆಯ ರೀತಿಯಲ್ಲಿ ಸಭೆಯನ್ನು ನಡೆಸತಕ್ಕಂಥದ್ದು ಮತ್ತು ಎಲ್ಲರೊಂದಿಗೆ ಒಂದು ಹೊಂದಾಣಿಕೆ ಇಡತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಬೇರೆ ಸಂಘಟನೆಗಳು ಕೂಡ ಇದೆ, ಯೂತ್ ಕಾಂಗ್ರೆಸ್ಸು, ಅಲ್ಪಸಂಖ್ಯಾತ ಘಟಕ, ಮಹಿಳಾ ಘಟಕ, ಈಗ ಬೇರೆ ಬೇರೆ ಘಟಕಗಳಿದ್ದ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾನು ದೂರದಿಂದ ಇದನ್ನು ನೋಡ್ತಾ ಇದ್ದೇನೆ. ಈ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಇಸ್ಮಾಯಿಲ್ ಅವರು ಬಹುಶಃ ಎಲ್ರಿಗೂ ಒಂದು ರೀತಿಯಲ್ಲಿ ಒಂದು ಉತ್ತಮ ಸಂದೇಶವನ್ನು ಕಳಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಕಾರ್ಮಿಕ ಇಲಾಖೆಯ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ, ಅವಕಾಶ ಕೊಟ್ಟದ್ದಕ್ಕೆ. ಮತ್ತು ಇಲ್ಲಿ ರಾಜ್ಯ ಸ್ಥಾನಮಾನದ ಒಬ್ಬ ನಾಯಕರು ನಮ್ಮ ಮುಂದೆ ಇರುವುದರಿಂದ ತಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರ್ಮಿಕರ ಬಗ್ಗೆ, ಕಾರ್ಮಿಕರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಪಕ್ಷ ಕೂಡ ಅವರನ್ನು ಸಂಘಟಿಸ್ತಾ ಇದೆ. ಇಲ್ಲಿ ಈ ಕಾರ್ಮಿಕರು ಒಂದು 5 ಸೆನ್ಸ್ ಜಾಗ ತೆಗೆದು, ಇದು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥದ್ದಲ್ಲ, ಕಾರ್ಮಿಕರ ಹಿತದೃಷ್ಟಿಯಿಂದ ನಾನು ಮಾತನಾಡ್ತಾ ಇದ್ದೇನೆ. ಒಂದು 5 ಸೆನ್ಸ್ ಜಾಗ ತಗೊಂಡು ಕಷ್ಟದಲ್ಲಿ ಅದರಲ್ಲಿ ಒಂದು ಸಣ್ಣ ಮನೆ ನಿರ್ಮಿಸಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಕಾನೂನಿನ ಸಮಸ್ಯೆಯಿಂದ ವರ್ಷಗಟ್ಟಲೆ ಅದಕ್ಕೆ ನಲಿದಾಡಬೇಕಾದಂಥ ಒಂದು ಇದನ್ನು ನಾವು ಕಾಣ್ತಾ ಇದ್ದೇವೆ. ಇದು ನಾನು ಅನುಭವಿಸಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ತಾವು ಸಂತೋಷ್ ಲಾಡ್ ಅವರನ್ನು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಸಚಿವರೊಂದಿಗೆ ತಾವಿದ್ದೀರಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೂ ತಾವಿದ್ದೀರಿ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ನಡೀತಾ ಇದೆ. ಆದರೆ ನಮ್ಮ ಈ ಮೂಡಾದಲ್ಲಿ ಮತ್ತು ಪಂಚಾಯತಿನಲ್ಲಿ ಇವತ್ತು ಕೊಟ್ಟರೆ ನಾಳೆ ಸಿಗತಕ್ಕಂಥ ಕೆಲಸ ಆಗ್ತಾ ಇತ್ತು 9/11. ಈಗ ಅದು ಕೂಡ ತಿಂಗಳು ಕಟ್ಟಲೆ ಅಲಿಬೇಕಾದಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಇದನ್ನು ಸರಳೀಕರಣಕ್ಕೆ ತಾವು ಪ್ರಯತ್ನ ಮಾಡಬೇಕು ಅಂಥೇಳಿ ಸಿಕ್ಕಿದಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾನು ನನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ನಾನು ಅನಿರೀಕ್ಷಿತ ಬಂದಂಥ ನನಗೆ ತಾವು ನನ್ನನ್ನು ವೇದಿಕೆಗೆ ಕರೆದು ನನ್ನನ್ನು ಸ್ವಾಗತಿಸಿದ್ದೀರಿ, ಅಭಿನಂದಿಸಿದ್ದೀರಿ. ಇದಕ್ಕೆ ನಾನು ಇಲಾಖೆಗೆ, ನಮ್ಮ ಕಾರ್ಮಿಕ ಸಂಘಟನೆಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸಿ, ಸೇರಿದಂಥ ಎಲ್ಲರೂ ಕೂಡ ನನ್ನ 2 ಮಾತನ್ನು ಭಾಳಷ್ಟು ತಾಳ್ಮೆಯಿಂದ ಆಲಿಸಿದಂಥ ತಮಗೆಲ್ಲರಿಗೆ
ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಕೊನೆಗೊಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.